ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಇದಾ ಮಗದೊಂದು ದಿನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಈ ವಚನ ಕೇಳುತ್ತಿರುವಾಗ ಯೇಸು ಸ್ವಾಮಿ ನಮ್ಮೆಲ್ಲರ ಜೀವನವನ್ನು ದೇವರ ಮಹಿಮೆಯಾಗಿ ಮಾರ್ಪಡಿಸಲಿಕ್ಕೆ ಯೇಸು ಸ್ವಾಮಿ ಆಸೆ ಪಡುತ್ತಾರೆ. ಯಾಕೆಂದರೆ ತನ್ನ ಆತ್ಮವನ್ನು ಈ ಲೋಕದಲ್ಲಿ ಯೇಸು ಸ್ವಾಮಿ ಸುರಿಸಿಕೊಟ್ಟಿದ್ದಾರೆ. ಪವಿತ್ರ ಸ್ನಾನ ಮುಖಾಂತರ ನಾವೆಲ್ಲರೂ ದೇವರ ಆತ್ಮನ ಮುಖಾಂತರ ಜೀವಿಸಬೇಕು ಎಂಬುದನ್ನು ಯೇಸು ಸ್ವಾಮಿ ತನ್ನ ಆತ್ಮನ ಮುಖಾಂತರ ನಮ್ಮಲ್ಲಿ ಹೇಳುತ್ತಾ ಇದ್ದಾರೆ. ಈಗ ಹೇಳುತ್ತಾರೆ ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದು ಮುಂಚೆಯೇ ನಿನ್ನನ್ನು ನಾನು ತಿಳಿದಿದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರೀತಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಮ್ಮೆಲ್ಲರಿಗೂ ಯೇಸು ಸ್ವಾಮಿ ಕೊಡುವಂಥ ವಾಣಿಯಾಗಿದೆ ಇದು. ನಾವೆಲ್ಲರೂ ತಾಯಿಯ ಉದರದಿಂದಲೇ ಈ ಲೋಕದಲ್ಲಿ ಬರಲಿಕ್ಕೆ ಬೇಕಾದರೂ ಆರಿ ಸಿದ್ಧಗೊಳಿಸಿ ಆಗಿದೆ ಲೋಕಕ್ಕೆ ಕಳುಹಿಸಿತು. ನಿಮ್ಮನ್ನು ಪ್ರವಾದಿಯಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿ ಕುಟುಂಬದ ಜೀವನದಲ್ಲಿ ನೀವು ಭಾಗಿಯಾಗುವಾಗ ನನ್ನನ್ನು ಕುಟುಂಬದ ಮುದ್ದು ಮಗಳಾಗಿ ಮಾರ್ಪಡಿಸಲಿಕ್ಕೆ ದೇವರು ಆಸೆ ಪಡುತ್ತಾರೆ. ಯಾಕೆಂದರೆ ನೀವೆಲ್ಲರೂ ಪ್ರಾರ್ಥಿಸುವ ಮಕ್ಕಳಾಗಬೇಕು. ಅದಾಗಿದೆ ದೇವರ ವಾಣಿ. ದೇವರ ಪರಿಸ್ಥಿತಿಯಲ್ಲಿ ಭಾಗಿಯಾಗಬೇಕು. ಆಗ ಯೇಸು ಸ್ವಾಮಿ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಮನ ಉದ್ಧಾರವಾಗಿ ದೇವರು ಕರುಣಿಸುತ್ತಾರೆ. ಅದಕ್ಕಾಗಿ ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.